ಗಾಯ್ಸ್ ಇದು ನನ್ನ ಬಾಯಲ್ಲಿ ಬೆಂಕಿ ಪಾನ್ ಹಾಕ್ತಾರೆ ನೋಡ್ರಿ. ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾವು ಹೊಂಟಿದ್ದೇನು ವಿ ವಿ ಪುರಮ ಫುಡ್ ಸ್ಟ್ರೀಟ್ಗೆ. ಸೊ ಅಲ್ಲಿ ಏನೇನು ಫುಡ್ಸ್ ಸ್ಟಾಲ್ ಇರ್ತಾವೆ ಎಲ್ಲ ಟ್ರೈ ಮಾಡೋ. ಸೊ ವಿಡಿಯೋನೆಲ್ಲ ಅಂತ ನೋಡ್ರಿ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗ್ತಿದೆ. ಆ್ಯಂಡ್ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಹೇ ಗೈಸ್, ಫೈನಲಿ ಈಗ ನಾ ರೀಚ್ ಆಗಿದ್ದೇನು. ಸೊ ನನ್ನ ಮುಂದಿದೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಐತಿ. ಸೊ ಇದರ ನೆಕ್ಸ್ಟ್ ರೈಟಿಗೆ ನೋಡಿದಂದ್ರೆ ಇಲ್ಲೇ ಐತಿ ವಿ ವಿ ಪುರಂ ಫುಡ್ ಸ್ಟ್ರೀಟ. ಸೊ ಈಗ ಒಳಗಡೆ ಹೋಗೋಣ್ರಿ ಮತ್ತು ನೋಡೋಣ ಹೆಂಗಿರುತ್ತಾ. ಸೊ ಎಲ್ಲರೂ ವಿಡಿಯೋನ ಹೇಳ್ಕೊಂಡು ನೋಡ್ರಿ, ಮಿಸ್ ಮಾಡಿಬಿಡ್ರಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಫೈನಲಿ ಈಗ ಬಂದಿದ್ದೇನು. ಆ್ಯಂಡ್ ಇಲ್ಲೆಲ್ಲ ಅವರೆಬೇಳೆ ದೋಸೆನ ಫೇಮಸ್ ಐತೆ ಅನ್ಸಿತಿ. ಎಲ್ಲರೂ ಅವರೆಬೇಳೆ ದೋಸೆ ಅನ್ನತ್ತಾರು. ಸೊ ಮುಂದೆ ಹೋಗೋಣ್ರಿ ಮತ್ತು ನೋಡೋಣ ಏನೇನೈತೆ ಅಂತ. ಸೊ ಲೆಟ್ಸ್ ಗೋ ಗೈಸ್. ಈಗ ನೆಕ್ಸ್ಟ್ ಇಲ್ಲಿ ಎಷ್ಟು ಇಲ್ಲಿ ನೋಡ್ರಿ, ಎಲ್ಲ ಜಾತ್ರೆಗತೆ ಮಾಡಿದ್ದಾರೆ ಇಲ್ಲಿ. ನೆಕ್ಸ್ಟ್ ಮುಂದೆ ಫುಲ್ ಮಂದಿ ಬಂದರು. ಇವತ್ತೈತಿ ಸಂಡೇ. ಸೊ ಸಂಡೇ ದಿವಸ ಬಂದಿದ್ದನ್ನು. ಆ್ಯಂಡ್ ಅಲ್ಲಿ ಪೂರ ದಂಡಿತನ ಬಂದರು. ಸೊ ಇಲ್ಲಿ ಅವರೆಬೇಳೆ ದೋಸೆ ಅಂದ್ರೆ ಎಲ್ಲ ಅವರೆಬೇಳೆದೊಳಗೆ ವೆರೈಟಿ ದೋಸೆ ಮಾಡ್ತಾರೆ ಇಲ್ಲಿ. ಸೊ ಫುಲ್ ಕ್ಯೂ ಐತಿ ಇಲ್ಲಿ. ಸೊ ನೆಕ್ಸ್ಟ್ ಆ್ಯಂಡ್ ನೋಡ್ಬೋದು ಇಲ್ಲಿ ಎಷ್ಟು ಜನ ಬಂದಾರಂತ. ಫುಲ್ ಎಲ್ಲ ಬೇರೆ ಫ್ರೆಂಚ್ ಫ್ರೈಸ್ ಎಲ್ಲ ಐಟಮ್ ಇರೋ ಬಟ್ ಜಾಸ್ತಿ ನೆನಪು ಅನ್ನೋದು ಅವರೆಬೇಳೆ ದೋಸೆನಂತ. ಸೊ ನೆಕ್ಸ್ಟ್ ನೋಡೋಣ್ರಿ ಮತ್ತೇನೈತಿ, ಮುಂದೆ ಹೋಗೋಣ. ಓಕೆ ಗಾಯ್ಸ್, ಈಗ ಮುಂದೆ ಹಿಂಗೆ ಹೊಂಟೇನ್ರಿ. ಆ್ಯಂಡ್ ಇಲ್ಲಿ ಏನೇನೈತಿ ಅಂದ್ರೆ ತಿನ್ನಕ್ಕೆ ವಡಾಪಾವ್, ಮಿರ್ಚಿ ಬಜ್ಜಿ, ಮಸಾಲ ಪಾವ್ ಭಾಜಿ ಆ್ಯಂಡ್ ಇನ್ನೂ ತುಂಬ ವೆರೈಟಿ ಭಾಳ ಐತಿ. ಸೊ ಇಲ್ಲಿ ಸ್ವೀಟ್ ಕಾರ್ನ್ದಾಗ ಏನು ವೆರೈಟಿ ಮಾರಾಡ್ತಾರು. ಸೊ ನಾನು ಎಲ್ಲರೂ ತಿನ್ನತ್ತರು, ಅವ್ರನ್ನ ನೋಡತ್ತೀನಿ ಏನು ತೊಗೋಬೇಕಂತ ಫುಲ್ ಕನ್ಫ್ಯೂಷನ್ದಾಗಿದ್ದಾನೆ ಈಗ. ನೆಕ್ಸ್ಟ್ ಇಲ್ಲೊಂದು ಶಾಪ್ ಐತಿದೆ, ಇಲ್ಲಿ ದಾಬೇಲಿ ಮಾಡ್ತಿರ್ತಾರೆ. ಆಮೇಲೆ ಇಲ್ಲಿ ತವಾ ಮ್ಯಾಗ ಪುಲಾವ್ ಮಾಡತ್ತರು. ನೆಕ್ಸ್ಟ್ ನೋಡೋಣ ಇಲ್ಲಿ ಅವರೆಬೇಳೆದ ಮತ್ತೇನು ಐತಿ, ಕೋಡುಬೇಳೆ ಅಂತಾರೆ ಇದಕ್ಕೆ, ಕೋಡುಬೇಳೆ ಐತಿ. ಆ್ಯಂಡ್ ಇಲ್ಲಿ ಮತ್ತೇನೈತಿ. ಸೊ ನೋಡೋಣ, ನಾನು ಇಲ್ಲಿ ಏನು ತೊಗೋತೀನಿ ಈಗ. ಸೊ ನೋಡೋಣ ಗೈಸ್, ಯಾಕೋ ಅವರೆಬೇಳೆ ದೋಸೆನ ಫಸ್ಟ್ ಟೇಸ್ಟ್ ಮಾಡಬೇಕಂತ ಅನಿಸಿತು. ಅದಕ್ಕೆ ಇಲ್ಲಿ ಅವರೆಬೇಳೆ ದೋಸೆ ಮಾಡತ್ತಾರು. ಸೊ ಫಸ್ಟ್ ಅದನ್ನು ತೊಗೋತೇನೋ, ನೋಡೋಣ ಹೆಂಗೈತೆ ಟೇಸ್ಟ್ ಮಾಡ್ತೇನೋ. ಸೊ ಇಲ್ಲಿ ಹಾಕತ್ತಾರ್ರಿ ಅದು ಅವರೆಬೇಳೆ ದೋಸೆ. ಫುಲ್ ಮಂದೆಲ್ಲ ಬಂದಾರೆ ಇಲ್ಲಿ, ಹುಚ್ಚದ್ದು ಬಂದಾರೆ ಮಂದಿ ಇಲ್ಲಿ ವಿ ಪುರಮ್ಕ ಫುಡ್ ಸ್ಟ್ರೀಟ್ಗೆ. ನಾನು ಅದ್ರೊಳಗೆ ಒಂದು ಒಬ್ಬ. ಆ್ಯಂಡ್ ನೆಕ್ಸ್ಟ್ ನಾ ಇಲ್ಲಿ ಫೈನಲಿ ತೊಗೋತೀನಿ ಅದು ಅವರೆಬೇಳೆ ದೋಸೆ, ಚಟ್ನಿ ಮತ್ತು ಸಾಂಬಾರು ಕೊಟ್ಟಿದ್ದರು. ಸೊ ಟೇಸ್ಟ್ ಮಸ್ತ್ ಇತ್ತು, ಹಂಗೇನಿಲ್ಲ. ಸೊ ನೆಕ್ಸ್ಟ್ ಅದಾದ ನಂತರ ಸೆಕೆಂಡ್ ಡಿಶ್ ನಾ ಟ್ರೈ ಮಾಡಿದಿಲ್ಲಿ ಫೇನಿ ಅಂತ ಐತಿ. ಇದು ಶಾವಿಗೆದ ಸ್ವಲ್ಪ ಸ್ವೀಟ್ ಏನಿದ್ರೆ ಐತಿ. ಸೊ ಇದನ್ನು ತೊಗೋತೇನೋ. ಇದು ಓಕೆ ಇತ್ತು, 70 ರೂಪೀಸ್ ಇತ್ತು. ಸೊ ನೆಕ್ಸ್ಟ್ ಗೈಸ್, ಈಗ ಏನೈತೆ ಅಂದ್ರೆ ಇದರ ನೆಕ್ಸ್ಟ್ ಒಂದು ಶಾಪ್ ಇತ್ತು. ಅಲ್ಲಿ ಸೋಡಾ ಮಾರತ್ತಿದ್ದ ಅಂಕಲ್ ಹೆಂಗೆ ಕುಡ್ಸತ್ತ ನೋಡ್ರಿ. ಸೋಡಾ ಫುಲ್ ಬಾಯಿಗೆ ಹಚ್ಚಿ ಬಾಟಲ್ ಕುಡ್ಸತ್ತ. ಒಂದು ಸ್ವಲ್ಪ ಯುನೀಕ್ ಅನ್ಸಿತ್ತು ಇಲ್ಲಿ, ಕರ್ದು ಅಂದ್ರೆ ಸೋಡಾ ಕುಡ್ಸತ್ತಿದ್ದ. ಸೊ ಇದೊಂದು ವೆರೈಟಿ ಇತ್ತು, ಬಾಕಿ ನಗೋಬರ ಐತೆ ನಂಗೆ. ಯಾ ಗಾಯ್ಸ್, ನಾ ಫೇನಿ 70 ರೂಪೀಸ್ದ ಮತ್ತು ಅವರೆಬೇಳೆ ದೋಸೆ ಒಂದು 80 ರೂಪೀಸ್ ಬಿತ್ತು. ಅದನ್ನು ತಿಂದ ನೆಕ್ಸ್ಟ್ ಈಗ ಹೊಂಟಿದ್ದೇನು ನೋಡೋಣ ಬೇರೆದೇನು ಟೇಸ್ಟ್ ಮಾಡೋಣ. ದಾಬೇಲಿ, ಫ್ರೆಂಚ್ ಫ್ರೈಸ, ಫಿಂಗರ್ ಚಿಪ್ಸ್ ಏನೇನು ಇದಾವಲ್ಲ ಇವೆಲ್ಲ ಟೇಸ್ಟ್ ಮಾಡಿದೆನು. ಸೊ ಇನ್ನೂ ಭೀ ನಾ ಫುಲ್ ಕನ್ಫ್ಯೂಸನ್ದಾಗಿದ್ದೇನು ಏನು ಟೇಸ್ಟ್ ಮಾಡಬೇಕಂತ. ಸೊ ಇದು ಒಂದೇ ವೆರೈಟಿ ಅನಿಸಿತ್ತು ಅವರೆಬೇಳೆ ದೋಸೆ, ಅದನ್ನು ತಿಂದು ಇನ್ನು ಅದು ಚಲೋ ಇತ್ತು. ಸೊ ನೀವು ಬಂದು ಇಲ್ಲಿ ಟೇಸ್ಟ್ ಮಾಡಿರಿ, ಅದೊಂದು ಸ್ವಲ್ಪ ಯುನೀಕ್ ಐತಿ. ಆ್ಯಂಡ್ ಗಾಯ್ಸ್, ಇಲ್ಲಿ ಮತ್ತೊಂದು ಟೆಂಪಲ್ ಐತಿ. ಸೊ ಇಲ್ಲೇ ಫುಡ್ ಸ್ಟ್ರೀಟ್ ಒಳಗೆ ಅದೊಂದು ಟೆಂಪಲ್ ಐತಿ. ಸೊ ನೆಕ್ಸ್ಟ್ ಇಲ್ಲಿ ಮತ್ತೊಂದು ಏನಂದ್ರೆ ಫೈರ್ ಪಾನ್ ಅಂತ ಎದ್ದ ಮಾರಾತಿದ್ದ. ಸೊ ಫೈರ್ ಪಾನ್ ಇದು ಸ್ವಲ್ಪ ಯಾವಾಗ ಟ್ರೈ ಮಾಡಿಲ್ಲ. ಸೊ ಟ್ರೈ ಮಾಡೋಣ ಬರ್ರಿ ಹೆಂಗಿದೆ ಅಂತ ಫೈರ್ ಪಾನ್. ಇದನ್ನು ಇಲ್ಲಿ ರುಮಾಲಿ ನೋಡ್ರಿ ಮಾಡತ್ತಾರ ನೋಡ್ರಿ, ಎಷ್ಟು ದೊಡ್ಡ ರುಮಾಲಿ ರೋಟಿ ಮಾಡತ್ತ. ಸೊ ಇದನ್ನೇನು ಬೇಡ, ಫುಲ್ ಹೊಟ್ಟೆಗಿತ್ತು, ಅಷ್ಟು ತಿನ್ನೋಕ್ಕಾಯ್ತು, ಭಾಳ ತಿನ್ನೋಕ್ಕಾಗಿಲ್ಲ. ಈಗ ಫಾಸ್ಟ್ ಇದು ನನ್ನ ಬಾಯಲ್ಲಿ ಬೆಂಕಿ ಪಾನ್ ಹಾಕ್ತಾರೆ ನೋಡ್ರಿ. ಓಕೆ ಗೈಸ್, ಫೈನಲಿ ಈಗ ಇವರ ಬೆಂಕಿ ಪಾನ ರೆಡಿ ಮಾಡಾಕತ್ತಾರ. ನೋಡೋಣ ಹೆಂಗೆ ಟೇಸ್ಟ್ ಇದೆ ಅಂತ. ಸೊ ಈಗ ಎಲ್ಲ ಆಲ್ಮೋಸ್ಟ್ ರೆಡಿ ಆಗೈತಿ. ಈ ಬೆಂಕಿ ಪಾನ ನಂಗೆ ದುಗ್ ಅನ್ಸೈತಿ. ಈಗ ಹೆಂಗೆ ಏನಂದ್ರೆ ಬೆಂಕಿ ಹಚ್ಚಿ ಬಾಯಾಗ ಹಾಕ್ತಾರೆ. ಸೊ ಅದ್ರ ಮ್ಯಾಗೆ ಲವಂಗ ಇಡ್ತಾರೆ. ಆಮೇಲೆ ಲೈಟ್ರ್ ತೊಗೊಂಡು ಅದ್ರ ಮ್ಯಾಗೆ ಉರಿ ಹಚ್ಚಾಕತ್ತಾರೆ ಹಿಂಗೆ. ಸೊ ನಾ ಅಲ್ಲೇ ಅರ್ಧ ಅಂಜಿ ಬಿಟ್ಟು ನಾವು ಬಾಯಿಗೆ ಸುತ್ತೋದು ಇಟ್ಟೋದಂತ. ಸೊ ನೆಕ್ಸ್ಟ್ ಇದನ್ನು ತೊಗೊಂಡು ಡೈರೆಕ್ಟ್ ಆನ್ ಅಂತ ಮತ್ತು ನಂದು ಬಾಯಾಗ ಹಾಕಿ ಬಿಡ್ತಾನೆ. ನಂಗೆ ಅಂಜಿಗೆ ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.
ಗೈಸ್ ಆಲ್ಮೋಸ್ಟ್ ಗೋನ್ ಕೇಸ ತೆಗೆದಿನು, ಬಟ್ ಬೆಂಕಿ ಬಾಯಾಗ ಹೋದ ನಂತರ ಆರ್ತೈತಿ ಅಂತ, ಸೊ ಅಷ್ಟೇನು ಡೇಂಜರ್ ಇಲ್ಲ. ನೀವು ಇದನ್ನು ಟೇಸ್ಟ್ ಮಾಡಿರಿ, ಯುನಿಕ್ ಐತಿ. ಸೊ ನೆಕ್ಸ್ಟ್ ಇಲ್ಲಿ ಒಬ್ಬ ಹುಡುಗ ತಲವಾರ್ ತೊಗೊಂಡು ನಂಗೆ ಬಡಿಯತ್ತಿದ್ದ. ಸೊ ನನ್ನ ಟಾರ್ಗೆಟ್ ಮಾಡಿದ್ದ, ಬದ್ರಿ ತೊಗೊಂಡು ನನ್ನ ಕೈ ಮ್ಯಾಗ ಬಡಿಯತ್ತಿದ್ದ. ಆಮೇಲೆ ನೆಕ್ಸ್ಟ್ ಗಾಯ್ಸ್ ಫೈನಲಿ ವಿ ವಿ ಪುರಮ್ದೆಲ್ಲ ಫುಡ್ ಸ್ಟ್ರೀಟ್ ಆಯಿತು. ಸೊ ಒಂದು ಲೈನ್ದಾಗ ಹೇಳ್ಬೇಕಂದ್ರೆ ಅಷ್ಟು ಏನು ಫುಲ್ ವೆರೈಟಿ ಅಂತ ಹೇಳಬಾರ, ಎಲ್ಲರೂ ಸೇಮ್ ಕಾಮನ್ ಮಾಡತ್ತರು ನಂಗೆ ಅನಿಸಿದ್ದು. ನಾ ಹೇಳತ್ತೇನು, ನಿಮಗೆ ಹೆಂಗೆ ಅನ್ಸಿದ್ದು ಗೊತ್ತಿಲ್ಲ. ಸೊ ಎಲ್ಲರೂ ಬಂದು ಇನ್ನೊಂದ್ಸಲ ವಿಸಿಟ್ ಮಾಡಿರಿ ವಿ ವಿ ಪುರಮ್ ಫುಡ್ ಸ್ಟ್ರೀಟ್ಗೆ. ಸೊ ಅದರ ಲೊಕೇಶನ್ ಡಿಸ್ಕ್ರಿಪ್ಷನ್ದಾಗ ಹಾಕ್ತೇನೆ. ಸೊ ಈಗ ಇಲ್ಲಿಂದ ಹೋಗ್ತೇನೆ, ನೋಡೋಣ ಮತ್ತು ಯಾವ ಬೇರೆ ಪ್ಲೇಸ್ ಸಿಗ್ತೆ ಅಂತ ನಡಕ. ಆ್ಯಂಡ್ ಇಷ್ಟೇ ಗೈಸ್. ಸೊ ಈಗ ಟೈಮ್ ಆಲ್ಮೋಸ್ಟ್ 8:30 ಆಗಿತ್ತು. 5:30 ಬಂದೀನಿ ಇಲ್ಲಿ. ಒಂದು 2 ಅವರ್ಸ್ ಆಯಿತು ಎಲ್ಲ ತಿರುಗಿನು. ಸೊ ಅದಾದ ನಂತರ ಬರ್ತಾ ಚರ್ಚ್ ಸ್ಟ್ರೀಟ್ನು ನಿಯರ್ ಆಗ್ತಿತ್ತು. ಚರ್ಚ್ ಸ್ಟ್ರೀಟ್ ಬಂದಿನು, ಬಟ್ ಇಲ್ಲಿ ಯಾಕೋ ವಿಡಿಯೋದು ಮಾಡೋಕ್ಕಾಗಿಲ್ಲ. ಅಷ್ಟು ಈಗ ಫುಲ್ ಟಯರ್ಡ್ ಆಗಿನು. ಅದಕ್ಕೆ ಈಗ ನೆಕ್ಸ್ಟ್ ಟೈಮ್ ಬಂದಾಗ ಚರ್ಚ್ ಸ್ಟ್ರೀಟ್ ಒಮ್ಮೆ ಬಂದಾಗ ವಿಡಿಯೋ ಮಾಡ್ತೇನೆ. ಸೊ ಗಾಯ್ಸ್ ಚರ್ಚ್ ಸ್ಟ್ರೀಟ್ ಬಂದಿನು, ಆಮೇಲೆ ಒಳಗೆ ಹೋಗಿ ವಿಡಿಯೋನ ಮಾಡಿಲ್ಲ. ಇನ್ನು ದಂಡಿಗೆ ನಿಂತು ಈಗ ಚಹಾ ಕುಡಿಯತ್ತೇನು. ಚಹಾ ಕುಡ್ದು ಆಮೇಲೆ ರೂಮ್ ಹೋಗ್ತೇನು. ಇವತ್ತು ಭಾಳ ಮಜಾ ಬಂತು ವಿ ವಿ ಪುರಮ್ದಾಗ, ಫುಲ್ ಎಲ್ಲ ಫುಡ್ ಸ್ಟ್ರೀಟ್ ನೋಡಿ. ಸೊ ಗಾಯ್ಸ್ ಈಗ ರೂಮಿಗೆ ಹೋಗ್ತೇನು ಆ್ಯಂಡ್ ಹೋಗಿ ಮಲ್ಕೋತೇನು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ತೈತಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.